ನಮಸ್ಕಾರ ವೀಕ್ಷಕರೇ, ರವಿ ದೊಡಮನಿಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ. ಜಮಖಂಡಿ ನಗರದ ಬೃಹತ್ ಉದ್ದಿಮೆದಾರರಾದ ಅಯ್ಯೂಬ ಪಾರತ್ನಳ್ಳಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅಯ್ಯೂಬ ಪಾರತ್ನಳ್ಳಿಯವರ ಅಭಿಮಾನಿ ಬಳಗದಿಂದ ಸರ್ಕಾರಿ ಉಪವಿಭಾಗೀಯ ಆಸ್ಪತ್ರೆಯ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ತಾಯಂದರಿಗೆ ಹಣ್ಣು ಹಂಪಲವನ್ನು ಉದ್ದಿಮೆದಾರರಾದ ತೌಫಿಕ ಪಾರತ್ನಳ್ಳಿಯವರ ಅಭಿಮಾನಿ ಬಳಗದಿಂದ ವಿತರಣೆ ಮಾಡಲಾಯಿತು. ಜಮಖಂಡಿ ನಗರದ ಜಯಭಾರತ ಮಾತಾ ವೃದ್ಧಾಶ್ರಮದಲ್ಲಿ ವಯೋವೃದ್ಧರಿಗೆ ಸಹ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಯ್ಯೂಬ ಪಾರತ್ನಳ್ಳಿ ಹಾಗೂ ತೌಫಿಕ ಪಾರತ್ನಳ್ಳಿ ಅವರ ಅಭಿಮಾನಿ ಬಳಗದವರು ಭಾಗವಹಿಸಿದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ಇವತ್ತಿಗೆ ಹಣ್ಣು ಯಾಕೆ ಕೊಡ್ತಾರಂದ್ರೆ ಅಯ್ಯೂಬ ಪಾರತ್ನಳ್ಳಿ ಸಾಹೇಬ್ರ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ರೋಗಿಗಳಿಗೆ ಹಣ್ಣು ಹಂಚೋದಕ್ಕೆ ಬಂದಿದ್ದಾರೆ. ಪಕಡ ಯೋ ಹಾತ್ ಪಕಡ್ತೆ ಸಮೀರ್ ಅಂತ ಹೇಳ್ಬಿಟ್ಟು ಹೆಸರು ಅವ್ನು ನಮ್ಮ ಜೊತೆನಲ್ಲಿ ಇನ್ಕಂತಕ ಇವತ್ತಿಗಾದ್ರೂ ಇವತ್ತು ಎಲ್ಲ ಮಾತಾಡೋ ಟ್ರೈನಿಂಗ್ ಎಲ್ಲ ಯಾವ ಎರಗಡ್ತಿ ಎರಗಡ್ತಿ ರೊಟ್ಟಿ ಬಂದಿದೆ ಏನು ಹೆಸರು ಸರ್ನೇಮ ತಾರೀಕಿಂದ ನಿನ್ನೆವರೆಗೂ 192 ಡೆಲಿವರಿ ಆಗಿವೆ. ಅದರಲ್ಲಿ 92 ಸಿಜರಿನ್, 100 ನಾರ್ಮಲ್ ಆಗಿದೆ. ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಪಾರತ್ನಳ್ಳಿ ಅಭಿಮಾನಿ ಬಳಗ ವತಿಯಿಂದ ಈ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ದಿನ ನಮ್ಮ ಬ್ರದರ್ಗೆ ಹಾಗೂ ನಮ್ಮ ಫ್ಯಾಮಿಲಿಗೆ, ನಮ್ಮ ಅಭಿಮಾನಿ ಬಳಗ ಎಲ್ಲರಿಗೂ ಒಂದು ಖುಷಿ ದಿನ. ಮತ್ತು ಇವತ್ತು ಅನ್ನ ಹಂಚುವಂಥದ್ದು ಕಾರ್ಯಕ್ರಮ ಹಾಗೂ ಎಲ್ಲರೂ ಅನಾಥಾಶ್ರಮಕ್ಕೆ, ಬಡವ್ರ ಬಗ್ಗರಿಗೆ ಮತ್ತು ನಮ್ಮ ಸಹೋದರಾದ ಅಯ್ಯೂಬ ಪಾರತ್ನಳ್ಳಿ ಅವ್ರದ್ದು ಮೊದಲಿಂದು ಜಮಖಂಡಿ ಜನರ ಜೊತೆ ಪ್ರೀತಿ, ವಿಶ್ವಾಸ, ಆಶೀರ್ವಾದವನ್ನು ಅವ್ರು ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವತ್ತೂ ಅವ್ರದ್ದು ಒಂದೇ ಭಾವನೆ, ಬಡವರ ಬಗ್ಗರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು, ಒಂದು ಒಳ್ಳೇದಾಗಬೇಕು, ನಮ್ಮಲ್ಲಿ ಬಡತನ ಇರಬಾರ್ದು. ಬಡತನಾಗ ಯಾರು ಇದ್ದಿದ್ದು ನೋಡಿದ್ರು ಅಂದ್ರೆ ನಾವು ಏನು ಬೇಕಾದ ತನ್ನ ಕಡೆ ಇದ್ದಿದ್ದು ತೆಗೆದುಕೊಟ್ಟು ಹೋಗ್ತಾನೆ ಅಂತ ನಮ್ಮ ಬ್ರದರ್. ಅವ್ರಿಗೆ ದೇವರ ಆಯುಷ್ಯ ಆರಾಮ್ ಕೂಡಲಿ ಅಂತ ಹೇಳಿ ನಾವೆಲ್ಲರೂ ತಮ್ಮ ಮಾಧ್ಯಮದಲ್ಲಿ ಬೇಡ್ಕೊತೀವಿ. ಮತ್ತು ನಮ್ಮ ಅಭಿಮಾನಿ ಬಳಗದವರು ಹನುಮಂತ ಇಲಿಯವರು, ಯಲ್ಲಾಲಿಂಗ ಅವರು, ಹಾಗೂ ಮಕ್ಕರ್ ಕುರ್ಚಿ ಅವರು, ಸಾತ್ ಪಾರತ್ನಳ್ಳಿ ಅವರು, ತೌಶೀಫ್ ಅವರು, ಹಾಗೂ
ಬಂದು ನವಾಜ್ ಖಲೀಫಾ ಅವರು. ಆದ್ರೆ ಅಯ್ಯೂಬನ್ನ ಅವ್ರದ್ದು ಬೆಳಗಿಲ್ಲಿ ಜಮಖಂಡಿಯಲ್ಲಿ ಭಾಳಷ್ಟು ಐತಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿ. ಮತ್ತು ಎಲ್ಲರೂ ಅವ್ರಿಗೆ ಹಚ್ಚಿ ನಮ್ಮ ಉಸ್ತುವಾರಿ ಸಚಿವರಾದ ಆರ್ ಡಿ ತಿಮ್ಮಾಪುರ ಸಾಹೇಬ್ರನ್ನು ವಿಶ್ ಮಾಡಿದ್ರು, ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸಾಹೇಬರು ವಿಶ್ ಮಾಡಿದ್ರು, ಅನೇಕ ನಮ್ಮ ಕಾಂಗ್ರೆಸ್ ಮುಖಂಡರಾಗಲಿ ಎಲ್ಲ ಜನರ ಜೊತೆಯಲ್ಲಿ ಅವ್ರು ಬಂದವ ಇದ್ದಿದ್ದ ಕಾರಣಕ್ಕಾಗಿ ಎಲ್ಲರೂ ಅವ್ರಿಗೆ ವಿಶ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಇಲ್ಲಿಂದ ಇವತ್ತು ಬೆಳಗಾವಲ್ಲಿನೂ ಉದ್ಯೋಗ ಇದೆ, ಅವ್ರದ್ದು ಬಾಂಬೆಯಲ್ಲಿ ಇದೆ. ಅದನ್ನ ಏನಪ್ಪ ಆಶೀರ್ವಾದ ಅಂದ್ರೆ ಅವ್ರೇನು ಹೇಳ್ತಾರೆ, ಜಮಖಂಡಿ ಮತಕ್ಷೇತ್ರದ ನಮ್ಮ ಜನರದ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ. ಆಮೇಲೆ ನಮ್ಮ ಆಲೂರು ಪ್ಲಾಟ್ನಲ್ಲಿ ಒಂದು ದೊಡ್ಡ ಮಸೂತಿ, ಇತಿಹಾಸ ಆಗುವಂಥದ್ದು ಒಂದು ಮಸೂತಿಯನ್ನು ಕಟ್ಟಿಸಿದ್ರು. ಅದರಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಷನ್ ನಾವು ಮಾಡೋಣ ಅಂದ್ರೂ ಬೇಡ ತೊಪ್ಪಿಗೆ ನಾವು ಒಬ್ಬ ನನ್ನ ಕಡೆಯಿಂದ ಮಾಡ್ತಿಂತೇವೆ ಸುಮಾರು ವರ್ಷದಿಂದ ತಮ್ಮೆಲ್ಲರೂ ಗುರುತಿದ್ದಿದ್ದ ವಿಷಯ ಇದೆ. ದೊಡ್ಡ ಪ್ರಮಾಣದಾಗ ಆಲೂರು ಪ್ಲಾಟ್ನಲ್ಲಿ ಗೌರ್ಮೆಂಟ್ದಿಂದ ಏನು ಜಾಗ ಬಂದಿತ್ತು ಅದರಲ್ಲಿ ಯಾರ್ದು ₹1 ತಗೊಳ್ಳಾರ್ದ ಮಸೂತಿಯನ್ನು ಪೂರ ಮಸೂತಿಯನ್ನು ಕಟ್ಟಿಸಿದ್ರು. ಮತ್ತು ದೀನ ದಲಿತರ ಪರವಾಗಿ ಎಲ್ಲರ ಪರವಾಗಿ ಅವ್ರ ಪ್ರೀತಿ ವಿಶ್ವಾಸ ಐತಿ. ಮತ್ತು ಬೇಕಾದಂಥ ಮಂದಿರಗಳಿರಲಿ, ಮಸೂತಿ ಇರಲಿ, ಬಡವ್ರದಿರಲಿ, ಅನಾಥಾಶ್ರಮ ಇರಲಿ, ಪ್ರತಿಯೊಂದಕ್ಕೆ ಅವ್ರ ಸಹಾಯ ಐತಿ. ಮತ್ತು ನಮ್ಮ ಫ್ಯಾಮಿಲಿ ವತಿಯಿಂದ ಯಾವತ್ತೂ ನಮ್ಮ ಮತಕ್ಷೇತ್ರ ಜನರ ಪರವಾಗಿ ನಮ್ಮ ಕಳ್ಕಳಿ ಪ್ರೀತಿ ಐತಿ. ಮತ್ತು ಅವ್ರದ್ದು ಆಶೀರ್ವಾದ, ನಮ್ಮ ಜನರದ ಆಶೀರ್ವಾದ ನಮ್ಮ ಮೇಲೆ ಐತಿ ಹೇಳಿ ನಾವು ಇವತ್ತು ಇಲ್ಲಿಗೆ ಬಂದು ನಿಂತೀವಿ. ಹಿಂಗೆ ನಮ್ಮ ಮೇಲೆ ಸದಾ ಯಾವತ್ತೂ ನಮ್ಮ ಜನರದ ಆಶೀರ್ವಾದ ನಮ್ಮ ಮೇಲೆ ಇರ್ತೈತೆ ನಾನು ಬೇಡ್ಕೊತೀನಿ. ತುಂಬ ಸಮಾಜ ಸೇವೆ ಅಂತೂ ಅವರು ಈ ಬರ್ತ್ಡೇಯನ್ನು ಆಚರಿಸ್ಲಾಕು ಬ್ಯಾಡ ಅಂತ ಇದ್ದ. ಯಾಕಂದ್ರೆ ಅವ್ನು ಸಮಾಜ ಸೇವೆ ಮಾಡ್ತಾನಲ್ಲ, ಅದನ್ನ ಸಮಾಜ ಸೇವೆ ನಮ್ಮ ಫ್ಯಾಮಿಲಿ ಒಳಗೆ ಮೊದಲಿಂದ ಬಂದಿದ್ದೈತಿ. ನಮ್ಮ ಮುತ್ತೆನ ಹಿಡ್ಕೊಂಡು ಕಿಶನ್ ಸಮಾಜ ಸೇವೆ ಒಳಗ ಮಹಾರಾಜ ಕಾಲದಿಂದ ಜಮಖಂಡಿ ರಾಜಾರೇನಿದ್ರು ಅದ್ರಾಗೂ ನಮ್ಮ ಅಜ್ಜ ಅವರು ಒಂದು ಕಮಿಟಿನಾಗ ಇದ್ದಂಗಿದ್ರು, ಅವ್ರ ಜೊತೆ ಸಂಬಂಧ ಇತ್ತು. ಅವಾಗಿಂದ ಹಿಡಿದು ಇವತ್ತಿನವರೆಗಾಗಿ ನಮ್ಮ ಫ್ಯಾಮಿಲಿ ಒಂದು ಕುಟುಂಬ ತಮ್ಮೆಲ್ಲರೂ ಗುರುತಿದ್ದೇ ಐತಿ. ಎಲ್ಲ ಬಡವರು ಬಗ್ಗರ ಸಹಾಯ ಇದನ್ನ ಮಾಡ್ಕೋದು ಬಂದಿದ್ದೈತಿ. ನಮ್ಮ ಎಲ್ಲರ ಬ್ರದರ್, ನಮ್ಮ ಮಾಮೂನ್ ಪಾರ್ತಾಳೆ ಆಗಲಿ, ನಮ್ಮ ಹಾರೂನ್ ಅವ್ರಾಗಲಿ, ಇಬ್ರಾಹಿಂ ಆಗಲಿ, ಇಸ್ಮಾಯಿಲ್ ಆಗಲಿ, ನಾನು ಆಗಲಿ, ಮತ್ತು ಅಯ್ಯೂಬ್ ಅವರು ಆಗಲಿ, ಅನೇಕ ನಮ್ಮ ಪಾರ್ತಾಳಿ ಬಳಗ ಭಾಳ ದೊಡ್ಡದಿದೆ. ಅದನ್ನ ಎಲ್ಲರಿಗೂ ತಮ್ಮ ಲೆಕ್ಕಲಿ ಎಲ್ಲರೂ ಮಾಡ್ಕೋತಾ ಇದಾರ. ಯಾವತ್ತು ಬಡವರು ಬಗ್ಗರ ಬದಲು ಬೇಕಾದಂಥ ಟೈಮ್ನಾಗ ನಮ್ಮಲ್ಲಿ ಬರಲಿ, ಅಯ್ಯೂಬನ ಕಡೆ ಬರಲಿ, ನಮ್ಗೆ ದೇವರು ಏನು ಶಕ್ತಿ ಕೊಟ್ಟ ಅದನ್ನ ನಾವು ಏನಾದ್ರು ರಾಜಕೀಯ ಏನಾದ್ರು ಪಾರ್ತಾಳಿ ಕುಟುಂಬ ಏನಾದ್ರು ರಾಜಕೀಯ ಕಾಲಿಡುವಂಥದ್ದು ಏನು ಇದನ್ನೇ ಇಲ್ಲ. ಆವಾಗ ರಾಜ ಕಾಲದಿಂದ ನಮ್ಮ ಮುತ್ಯ ಅವರು ರಾಜಕಾರಣನಾಗ ರಾಜರ ಜೋಡಿ ಇದ್ರಂದ್ರ ನಾವು ಇವತ್ತಿಗೆ ರಾಜಕಾರಣದಲ್ಲಿ ಇದ್ದೇ ಇದ್ದೀವಿ. ನಮ್ಗೆಲ್ಲರಿಗೂ ಸಪೋರ್ಟ್ ಆಶೀರ್ವಾದ ಐತಿ. ನಮ್ಮ ಉಸ್ತುವಾರಿ ಸಚಿವರದ್ದು ಐತಿ, ಆರ್ ಡಿ ತಿಮ್ಮಾಪುರ ಅವ್ರದ್ದು, ಹಾಗೂ ಆನಂದ್ ನ್ಯಾಮಗೌಡ ಸಾಹೇಬ್ರದ್ದು ಐತಿ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಹಂಗೇನು ನಮ್ಮೊಳಗ ಅದನ್ನ ಎಲ್ಲರದ್ದು ಇಚ್ಛೆ ಇರ್ತಾವ, ಯಾರು ಬೇಕಾದ್ರು ಎಲ್ಲಿ ಬೇಕಲ್ಲಿ ಹೋಗುದು ಆ ವಿಷಯ ಬೇರೆ. ಆದ್ರ ನಮ್ಮಲ್ಲಿ ಒಂದು ಕುಟುಂಬನಾಗ ಒಂದು ಒಳ್ಳೆ ಬಂದವ್ ನಮ್ಮಲ್ಲಿ ಐತಿ. ನಮ್ಮ ಆಲ್ ಬ್ರದರ್ಸ್ಗಳ್ನಾಗಲಿ, ಆಲ್ ಫ್ಯಾಮಿಲಿ ಒಳಗಾಗಲಿ ದೊಡ್ಡ ಫ್ಯಾಮಿಲಿ ಐತಿ. ನಮ್ಮ ಜಮಖಂಡಿನಾಗ ಇರುವಂಥ ಫ್ಯಾಮಿಲಿಗಳ ಒಂದು ಪಾರ್ತಾಳಿ ಫ್ಯಾಮಿಲಿ, ಒಂದು ಪಟಾಣಿ ಫ್ಯಾಮಿಲಿ, ಔಂಟಿ ಫ್ಯಾಮಿಲಿ, ಮೋಮಿನ್ ಫ್ಯಾಮಿಲಿ, ಹಿಂಗೆಲ್ಲ ಫ್ಯಾಮಿಲಿಗಳು ಅದಾವ. ಕಂಗನೋಳಿ ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿಗಳು ದೊಡ್ಡ ದೊಡ್ಡ ಇದ್ರನಾಗ ನಮ್ಮ ಸಮಾಜದಲ್ಲಿ ಇಲ್ಲಿ ಇದ್ದಾರ. ಎಲ್ಲರೂ ತಮ್ಮ ರಾಜಕೀಯ ಭವಿಷ್ಯವಾಗಿ, ಜನರ ಸೇವೆ ಪರವಾಗಿ, ತಮ್ಮ ಅನುಕೂಲ ಪರವಾಗಿ ಎಲ್ಲಿ ಬೇಕಲ್ಲಿ ಇರ್ತಾರ. ನಾವಂತೂ ಇದ್ದಿದ್ದು ಇವತ್ತು ತೌಫೀಕ್ ಪಾರ್ತಾಳಿದಂತೂ ತಮ್ಮ ಗುರುತಿದ್ದೈತಿ. ಕಾಂಗ್ರೆಸ್ ಪಕ್ಷದಲ್ಲಿ ಅದೀನಿ, ಮಾಜಿ KPCC ಸಂಚಾಲಕ ಆಗಿನಿ ಸ್ಟೇಟ್. ಮತ್ತು ಇವಾಗ ಮುಂದೆ ಆಶೀರ್ವಾದ ಜನರದಿತ್ತು ಅಂದ್ರೆ ಬರುವ ಚುನಾವಣೆ ಅಂಥದ್ದೇನ ನಮ್ದೇನು ಆಸೆ ಇಲ್ಲ. ನಮ್ಮ ಜಮಖಂಡಿ ಮತಕ್ಷೇತ್ರ ಅಂತೂ ಆನಂದ್ ನ್ಯಾಮಗೌಡ ಸಾಹೇಬ್ರ ಅದಾರ. ಏನ್ ಯಾರ್ದಾರ ಇಚ್ಛೆ ಏನ್ರ ಇದ್ರು ಇರ್ಬೋದು, ಆದ್ರ ನನಗಂತೂ ಅನ್ಸ್ತಾ ಇಲ್ಲ. ಕಾಂಗ್ರೆಸ್ನಾಗ ಮಾಡ್ತೀವಿ. ಜಮಖಂಡಿ ಮತಕ್ಷೇತ್ರಕ್ಕೆ ಬರುವಂತ ದಿನಗಳಲ್ಲಿ ಸುಮಾರು 25,000 ಲೀಡ್ದಿಂದ ಕಾಂಗ್ರೆಸ್ ಪಾರ್ಟಿಗೆ ಅನ್ನುವಂಥದ್ದು ನಮಗೊಂದು ಆಸೆ ಇತ್ತು. ಜಮಖಂಡಿ ಆಗಲಿ, ತೀರ್ದಾಳ ಸಿದ್ದು ಕೊಲ್ಲೂರು ಅವ್ರು ನಿಂತಿದ್ರು, ತೀರ್ದಾಳದಾಗಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತ್ ದುಂಡಪ್ಪ ತೇಲಿ, ಯೂತ್ ಕಾಂಗ್ರೆಸ್ ತಾಲೂಕಾ ಅಧ್ಯಕ್ಷ ಜಮಖಂಡಿ. ನಾವು ಈ ಸಂದರ್ಭದಲ್ಲಿ ಅಯ್ಯೂಬಣ್ಣ ಪಾರತ್ನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಲಾಗುವುದು. ತೌಫೀಕ್ ಪಾರತ್ನಳ್ಳಿ ಅಭಿಮಾನಿ ಬಳಗ ಹಾಗೂ ಅಯ್ಯೂಬ್ ಪಾರತ್ನಳ್ಳಿ ಅಭಿಮಾನಿ ಬಳಗದಿಂದ ಈ ಹಣ್ಣು ಹಂಪಲವನ್ನು ವಿತರಣೆ ಮಾಡಲಾಗುವುದು. ನಮಸ್ಕಾರ. ಅಯ್ಯೂಬ್ ಪಾರತ್ನಳ್ಳಿ ಅವರ ಬರ್ತ್ಡೇನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹಣ್ಣು ಹಂಪಲನ್ನು ವಿತರಣೆ ಮಾಡಿದೀವಿ. ಅದೇ ತೆರನಾಗಿ ಈ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಇರ್ತಕ್ಕಂಥವ್ರಿಗೆ ಈ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಹಣ್ಣು ಹಂಪಲನ್ನು ವಿತರಣೆ ಮಾಡಿದೀವಿ.
ಈಗ ತಾನೇ ನಮ್ಮ ಶಶಿಶ್ ಅವ್ರು ಹೇಳಿದ್ರು, ಇಂಥ ಒಂದು ಕಾರ್ಯಕ್ರಮ, ಇಂಥ ಒಂದು ಹುಟ್ಟುಹಬ್ಬವನ್ನ ಇಂಥ ಒಂದು ವಯಸ್ಸಾದಂತ ತಂದೆ ತಾಯಿಗಳ ಮಧ್ಯೆ ಆಚರಣೆ ಮಾಡೋದ್ರಿಂದ ಇನ್ನೂ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಕ್ಷೇತ್ರದಲ್ಲಿ ಅವರು ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿಕೊಂಡು ಅವ್ರೇನ್ ಹೇಳಿದ್ದಾರೆ. ನಮ್ಮದು ಎಲ್ಲರ ಪರವಾಗಿ, ನಮ್ಮ ಅಭಿಮಾನ ಬಳಗದ ಪರವಾಗಿ ಇದೇ ರೀತಿ ಅವರ ಕಾರ್ಯವೈಖರಿ ಸಮಾಜದ ಸಂಘಟನೆ ಜೊತೆ ಇರ್ಲಿ, ಎಲ್ಲರನ್ನು ಇದೇ ರೀತಿ ಮುನ್ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿ ನಾನು ಭಾರತ್ ಮಾತಾ ವೃದ್ಧಾಶ್ರಮದಲ್ಲಿ ನಮ್ಮ ಜಮಖಂಡಿ ಉದ್ಯಮದಾರರು ಹಾಗೂ ಯುವ ಮುಖಂಡರಾದಂತ ಅಯ್ಯೂಬ್ ಪಾರತ್ನಳ್ಳಿ ಅವರು ಹುಟ್ಟುಹಬ್ಬ ನಿಮಿತ್ತವಾಗಿ ಈ ಎಲ್ಲಾ ನಮ್ಮ ಭಾರತ್ ಮಾತಾ ವೃದ್ಧಾಶ್ರಮ ಜನರಿಗೆ ಈ ಹಂಪಲ ಹಂಚಲು ಬಂದಿರ್ತಾರೆ. ನಾವು ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲರೂ ಹಿರಿಯರ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೇವೆ. ಮತ್ತು ಅವ್ರದ್ದು ಹುಟ್ಟುಹಬ್ಬನ ಒಂದು ವಿಶೇಷವಾಗಿ ಆಚರಣೆ ಮಾಡಿದಕ್ಕೆ ಅವ್ರಿಗೆ ಒಂದು ದೇವರು ಒಳ್ಳೆ ಆಶೀರ್ವಾದ ಮಾಡಿ ಅವರು ಸಮಾಜದಲ್ಲಿ ಇದೇ ರೀತಿ ಸಮಾಜ ಸೇವೆಯನ್ನು ಮುಂದುವರಿಸಬೇಕು. ಅವ್ರಿಗೆ ಎಲ್ಲಾ ರೀತಿ ಸುಖ ಸಮೃದ್ಧ ಹಾಗೂ ಆರೋಗ್ಯವನ್ನ ಕೊಟ್ಟು ದೇವ್ರು ಕಾಪಾಡಬೇಕು ಅಂತ ಎಲ್ಲಾರು ಆಶೀರ್ವಾದ ಮಾಡ್ಬೇಕಂತ ನಾ ಎಲ್ಲ ಹಿರಿಯರಿಗೆ ಕೂಡ ಕೇಳ್ಕೊತೇನೆ. ಇದೇ ರೀತಿ ಅವ್ರದ್ದು ಸಮಾಜ ಸೇವೆ ಯಾವತ್ತು ನಮ್ಮ ಜೊತೆ ಇರ್ಲಿ. ನಮ್ಮಂತ ಸಂಘ ಸಂಸ್ಥೆಯವ್ರ ಮ್ಯಾಗೆ ಅವ್ರು ಇರುವಂತ ಪ್ರೀತಿನ ನಮ್ಮ ಜೊತೆ ಕೆಲಸ ಮಾಡಿದ್ಕ ನಮ್ಮಂತವ್ರಿಗೆ ಒಂದು ಧೈರ್ಯ ಬರುತ್ತ. ಅವ್ರ ಹುಟ್ಟುಹಬ್ಬನ ಇದು ಏನು ವಿಶೇಷ ಆಚರಣೆ ಮಾಡ್ತಾ ಇದ್ದಾರೆ, ಅದ್ರ ಪರವಾಗಿ ಅವ್ರ ಏನ ಅಭಿಮಾನ ಬಳಗ ಬಂದಿದೆ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ಇವತ್ತು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನಿದು ನಮ್ಮ ವೃದ್ಧಾಶ್ರಮನ ಆಯ್ಕೆ ಮಾಡಿ ಈ ಜನರ ಜೊತೆ ಅವರು ಆ ಹುಟ್ಟುಹಬ್ಬನ ಆಚರಣೆ ಮಾಡಕ್ ಬಂದಿರ್ತಾರಲ್ಲ, ಇದು ಒಂದು ಬಹಳ ಸಂತೋಷ ಸಂಗತಿ ಇರುತ್ತದೆ. ಇದೇ ರೀತಿ ಎಲ್ಲರಿಗೂ ಅವರು ಒಂದು ಸಮಾಜಕ್ಕೆ ಮೆಸೇಜ್ ಕೊಟ್ಟಿರ್ತಾರೆ. ಯಾಕಂದ್ರೆ ಎಲ್ಲಾ ಯುವಕರು ಈಗಿನ ಕಾಲದಲ್ಲಿ ಧಾಬಾ ಆಗ್ಲಿ, ಪಾರ್ಟಿ ಮಾಡೋದಾಗ್ಲಿ, ದೊಡ್ಡದವ್ರ ಎಂಜಾಯ್ ಮಾಡೋ ತರ ಆಚರಣೆ ಮಾಡ್ತಾರೆ. ಆದ್ರೆ ಇದು ಒಂದು ವಿಶೇಷ ಆಚರಣೆ ಮಾಡಿ ಅವರೆಲ್ಲ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಯುವಕರು ಹಾಗೂ ತಮ್ಮಂತ ಅಭಿಮಾನ ಬಳಗ ಬಂದು ಈ ನಮ್ಮ ಜನ ಜೊತೆ